ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಭಾನುವಾರ ಅಮ್ಟೂರಿನ ಶ್ರೀಕೃಷ್ಣ ಮಂದಿರದ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಿಜೆಪಿ ಅಮ್ಟೂರು ಘಟಕದ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಹತ್ಯೆಯನ್ನು ಖಂಡಿಸಿ ಮತ್ತು ಈ ಹತ್ಯೆಯನ್ನು ಮಾಡಿದ ಜಿಹಾದಿ ಮನಸ್ಥಿತಿಯ ಪಾಕಿಸ್ತಾನದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಲಾಯಿತು. ಮೃತಪಟ್ಟ ಪ್ರವಾಸಿಗ ಸಹೋದರರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಅಮ್ಟೂರು ಶ್ರೀಕೃಷ್ಣ ಮಂದಿರದ ಅಧ್ಯಕ್ಷ ರಮೇಶ್ ಶೆಟ್ಟಿಗಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಘಟಕದ ಅಧ್ಯಕ್ಷ ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ ದಿಕ್ಸೂಚಿ ಭಾಷಣವನ್ನು ಮಾಡಿ, ಕಾಶ್ಮೀರದಲ್ಲಿ ಧರ್ಮದ ಆಧಾರದಲ್ಲಿ ಪ್ರವಾಸಿಗರನ್ನು ಪ್ರತ್ಯೇಕಿಸಿ ಹತ್ಯೆ ಮಾಡಿದ ಪ್ರಕರಣವು ಆತಂಕಕಾರಿಯಾಗಿದ್ದು, ಇದರ ಕುರಿತು ಹಿಂದೂ ಸಮಾಜ ಜಾಗೃತರಾಗುವ ಅವಶ್ಯಕತೆ ಇದೆ. ನಮ್ಮ ದೇಶದ ಸೌಂದರ್ಯದ ಶಿಖರವನ್ನು ವೀಕ್ಷಿಸಲು ಹೋದವರು ಇಂದು ಶವವಾಗಿ ಮರಳಿದ್ದಾರೆ. ಈ ದೇಶದ ಪ್ರಕೃತಿ ರಮಣೀಯವಾದ ಪ್ರದೇಶಕ್ಕೆ ಮದುವೆಯಾಗಿ ಹೋದವರು, ಕುಟುಂಬ ಸಮೇತ ಹೋದವರು, ಸಹಜವಾದ ಪ್ರಕೃತಿಯನ್ನು ಆಸ್ವಾದಿಸಲು ಹೋಗಿದ್ದವರನ್ನು ಕೊಲ್ಲಲಾಗಿದೆ ಎಂದು ಹೇಳಿದರು. ಆಗ ಅಲ್ಲಿ ಹೋದಾಗ ಅನ್ನಿಸುತ್ತು ನನಗೆ, ನೂರಾರು ಜನ ಪ್ರವಾಸಿಗರು ಬಂದಿದ್ದಾರೆ, ನೀರಿನಲ್ಲಿ ಆಟ ಆಡ್ತಾರೆ, ಅದರಲ್ಲಿ 80% ಮುಸಲ್ಮಾನರು ಇದ್ರು, ಅದು ಬೇರೆ ವಿಷಯ. ಅಲ್ಲಿ ಅಕಸ್ಮಾತ್ ಒಬ್ಬ ಭಯೋತ್ಪಾದಕ ಬಂದು ಗನ್ನಪ್ಪನ್ನು ತೋರಿಸಿ ಡಮ್ ಡಮ್ ಅಂತ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದೇ ಕಾಶ್ಮೀರದಲ್ಲಾಯ್ತು. ಈ ದೇಶದ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶಕ್ಕೆ ಮದುವೆಯಾಗಿ 1 ವಾರನೂ ಆಗಿಲ್ಲ. 16ನೇ ತಾರೀಕಿಗೆ ಮದುವೆ ಆಗಿದ್ದು, 22ನೇ ತಾರೀಕಿಗೆ ಹನಿಮೂನಿ ಹೋಗಿದ್ದಾರೆ. ಒಬ್ಬರು 1 ತಿಂಗಳಾಗಿಲ್ಲ ಒಬ್ಬ ಏರ್ಫೋರ್ಸಿನ ನೌಕರನ, ಏರ್ಫೋರ್ಸಿನ ಅಧಿಕಾರಿಯ ಪತ್ನಿ ಜೊತೆಗೆ ಈ ರೀತಿ ಅನೇಕ ಜನ ಅಲ್ಲಿ ಅತ್ಯಂತ ಸಹಜವಾಗಿರ್ತಕ್ಕಂಥ ಪ್ರಕೃತಿ ರಮಣೀಯವಾಗಿದ್ದ ಪ್ರದೇಶದಲ್ಲಿ ನಾವು ಆಸ್ವಾದಿಸಬೇಕು. ತಾಯಿ ಭಾರತೀಯ ಕಿರೀಟಪ್ರಾಯವಾಗಿರ್ತಕ್ಕಂಥ ಕಾಶ್ಮೀರವನ್ನು ನಾನು ನೋಡಬೇಕು. ಆಕೆಯ ಮಡಿಲಿನಲ್ಲಿ ನಾನು ಒಂದು ಸ್ವಲ್ಪ ಒಡನಾಟ ಮಾಡಬೇಕು ಅಂತ ಹೋಗಿದ್ದಂತ ಜನಗಳನ್ನ ಹುಡುಕಿ ಹಿಂದೂಗಳನ್ನ ಪ್ರತ್ಯೇಕಗೊಳಿಸಿ ಧ್ವಂಸ ಮಾಡ್ತಾರೆ. ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹ ಮಾಣಿ ಮಾತನಾಡಿ, ಹಿಂದೂಗಳು ಇನ್ನೂ ಜಾಗೃತರಾಗದೇ ಇದ್ದರೆ ಉಳಿಗಾಲವಿಲ್ಲ. ನಮ್ಮ ಹತ್ತಿರವೇ ಸಾವು ಬರುತ್ತಿದೆ ಎಂಬುದನ್ನು ಗಮನಿಸಿಕೊಳ್ಳಬೇಕು. ನಾವು ಒಂದಾಗಿ ಎದುರಿಸುವ ಕಾಲ ಬಂದಿದೆ. ಇಂದು ಯುವ ಸಮೂಹ ಕ್ರಿಕೆಟ್ ಆಟವಾಡುತ್ತಾ ಕುಳಿತುಕೊಳ್ಳುವುದರ ಬದಲು ಹಿಂದೂ ಸಮಾಜಕ್ಕೆ ಬಂದಿರುವ ಕಂಟಕದ ಕುರಿತು ಚಿಂತಿಸಿ ಅದನ್ನು ಹೇಗೆ ನಿವಾರಿಸುವುದು ಎಂಬುದರ ಕುರಿತು ಯೋಚಿಸಬೇಕಾಗಿದೆ. ಕಾಶ್ಮೀರದಲ್ಲಿ ನಡೆದ ಘಟನೆ ಅಪಾಯದ ಕರೆಗಂಟೆಯಾಗಿದೆ. ನಮ್ಮ ಸಾವು ನಮ್ಮ ಬಳಿಯೇ ಬಂದಿದೆ. ಕ್ರಿಕೆಟ್ ಪಂದ್ಯಾಟವನ್ನು ಆಡಿ ಕಪ್ ತೆಗೆದುಕೊಂಡು ಏನಾಗಬೇಕಿದೆ? ನಾವು ನಮ್ಮ ಧರ್ಮವನ್ನು ಉಳಿಸಬೇಕು. ಹಿಂದೂಗಳ ಮೇಲೆ ಸವಾರಿ ಮಾಡುವ ಕಾರ್ಯವನ್ನು ಗಮನಿಸಿ ಅದನ್ನು ಎದುರಿಸುವ ಕಾರ್ಯವನ್ನು ಮಾಡಬೇಕಾಗಿದೆ ಎಂದರು. ಬೇತೆ ಬೇತೆ ಸಂದರ್ಭ ನಮ್ಮ ಒತ್ತಡ ನಿಪ್ಪುವ ಐತಾನ ಕಾನೆಲಕ್ಕಿ ಪೆಟ್ಟಿಗೆ ನಂಗೆ ಎನ್ಮ ಗಂಟೆಗೆ ನಂಗೆ ನೆನಪಾಪನ ಕ್ರಿಕೆಟ್ ಅಕ್ಕನ ಹೂವ ಗೊಬ್ಬು ಮೈದಾನ ಎಂತ ಬಂದಾಗ ಜಯರಾಮೇಡ ಪಾತ್ರ ಒಂದು ಭಕ್ತ ದಯ ಬಂದ ನನ್ನ ಈ ಸಮಾಜ ಉರಿಯೋರ್ದಿತ್ತು ಸ್ವಲ್ಪ ಯುವ ಸಮಾಜ ಜಾಗೃತೆಯಾದ ನಮ್ಮ ರೋಡ್ಗೆ ಜಪ್ಪು ಜನ ಖಂಡಿತವಾದ ನಂಗೆ ಉಳಿಗಾಲ ದಯಮಾಡ ಕೈತಲೆ ಬರ್ತದೆ. ನಮ್ಮ ಸಾವು ನಮ್ಮ ಕೈತಲೆ ಬರ್ತದೆ. ನಮ್ಮ ಜಾಗೃತ ರಾಪು ಜನ ನಮ್ಮಬಹುದು ಆ ಬ್ಯಾರ್ಲೆ ಜೌಕಲೊಟ್ಟಿಗೆ ಬ್ಯಾರ್ಲೆ ಜವಳರೊಟ್ಟಿಗೆ ಕ್ರಿಕೆಟ್ ಹೋಗ್ಬೋದು ನಂಗೆ ಕಪ್ಪು ತೆಗೆದಾದ ಇರೋದು ನಮ್ಮ ಅಮ್ಟೂರು ಹತ್ರ ಇಡೀ ಭಾಗ ನಮ್ಮ ಯೋಚನೆ ಮಾಡ್ಬೋದು. ಇಂದ್ರಗೆ ಮಾತ್ರ ಗೊಬ್ಬು, ಇಂದ್ರಗೆ ಮಾತ್ರ ಕ್ರಿಕೆಟ್ ಅಕ್ಕಲ ಮಲ್ಪೇರಿಗೆ ನಂಗೆ ರಾಜ್ಯಕ್ಕೆ ನಂಗೆ ನಮ್ಮ ಧರ್ಮ ನಂಗೆ ಮಲ್ಪೇರ ಹಾಕುಜ ನಂಗೆ ಮಾತ್ರ ಮಲ್ಪ ಹಿಂದುತ್ವಕ್ಕೋಸ್ಕರ ಕ್ರೀಡೆ ಅಂಚೆ ಕ್ರೀಡೆ ರಾಜಕೀಯ ಹತ್ತು, ಕ್ರೀಡೆ ಧರ್ಮ ಹತ್ತು ಅಂದ ನಮ್ಮ ಮುಲ್ಪ 80% ಜಾಸ್ತಿ ಜನ ಹಿಂದುಳನ ಮಿತ್ತು ಸವಾರಿ ಮಲ್ಪೇರ ಬಂದಾಗ ನಮ್ಮ ದಯ ಲಕ್ಕದು ಉಂಟು ದಯವನ್ನು ಉಚ್ಚಿ ಹೆಚ್ಚ ಬೀಲಗುದು ದುಂಕು ನನ್ನ ಗಿಡದಿರು ಕೂಡ ಅವೇ ರೀತಿ ನಮ್ಮ ದಯ ಲಕ್ಕದು ಉಂಟು ನಮ್ಮ ಮಕ್ಕಳನ್ನು ವಿರೋಧಿಸ ಬಲ್ಲಿ. ಜಿಲ್ಲಾ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಜಯರಾಮ್ ಶೆಟ್ಟಿಗಾರ್ ಅಮ್ಟೂರು, ಬಿಜೆಪಿಯ ಹಿರಿಯ ನಾಯಕರಾದ ಗೋಪಾಲ್ ಪೂಜಾರಿ, ಜ್ಯೋತಿ ಮಹಿಳಾ ಮಂಡಲದ ಅಧ್ಯಕ್ಷೆ ಲಕ್ಷ್ಮೀ ಪ್ರಭು, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಮ್ಟೂರು ಘಟಕದ ಪ್ರಮುಖರಾದ ಜಿತೇಶ್ ಶೆಟ್ಟಿ ಬಾಳಿಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಹಾಗೂ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಿಎನ್ ಪ್ರಭಾಕರ್ ಶೆಟ್ಟಿ ಬೈದರಡ್ಕ, ಪ್ರೇಮ ಗುರುವಪ್ಪ, ಕಾಂತಪ್ಪ ಶೆಟ್ಟಿ ಬಾಳಿಕೆ, ರಮೇಶ್, ಕೃಷ್ಣಪ್ಪ ಕುಲಾಲ್, ಈಶ್ವರ್ ಭಟ್, ಕೌಶಿಕ್ ಶೆಟ್ಟಿ ಬಾಳಿಕೆ, ದೇವದಾಸ್ ಕೃಷ್ಣಾಪುರ, ಮೋಹನ್ ಕುಲಾಲ್, ಮಹಾಬಲ ಸಾಲ್ಯಾನ್, ಪ್ರದೀಪ್ ಅಮ್ಟೂರು, ಯತೀಶ್ ಮುಳಿಕೋಡಂಗೆ, ಮಾಧವ ಕೊಟ್ಟಾರಿ, ದಿವಾಕರ್ ಪಡೀಲ್, ಶೇಖರ್ ಕೊಟ್ಟಾರಿ, ಸುಂದರ್ ಶಾಂತಿ ಪಾಳಿಕೆ, ಕಿಶೋರ್ ಕಟ್ಟೆಮಾರ್,
ಶ್ರೀಕೃಷ್ಣ ಮಂದಿರದ ಕಾರ್ಯಕರ್ತರು, ಭಾಜಪದ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು, ಊರಿನ ನಾಗರಿಕರು ಉಪಸ್ಥಿತರಿದ್ದರು. ಗೋಪಾಲ್ ಕಾರ್ಯಕ್ರಮವನ್ನು ನಿರೂಪಿಸಿ ನುಡಿನಮನ ಸಲ್ಲಿಸಿದರು. ಕುಶಾಲಪ್ಪ ಅಮ್ಟೂರು ವಂದಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.